ಕೇಂದ್ರ ಸರ್ಕಾರದ ಒಂದು ಉತ್ಪನ್ನ ಒಂದು ಜಿಲ್ಲೆ ಯೋಜನೆಯಡಿ ಚಾಮರಾಜನಗರ ಜಿಲ್ಲೆಯ ಅರಿಶಿನ ಬೆಳೆ ಆಯ್ಕೆಯಾಗಿದ್ದು, ಇದರ ಜೊತೆಗೆ ಬಾಳೆ ಹಾಗೂ ತೆಂಗು ಬೆಳೆಗಳ ಉತ್ಪನ್ನಗಳ ಹಾಗೂ ಉಪ ಉತ್ಪನ್ನಗಳನ್ನು ತಯಾರು ಮಾಡಿ ಅದನ್ನು ಮೌಲ್ಯವರ್ಧನೆ ಮಾಡುವ ಸಲುವಾಗಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ವತಿಯಿಂದ ಟೆಕ್ನಾಲಜಿಕಲ್ ಕ್ಲಿನಿಕ್ 2 ದಿನಗಳ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಸಿಎಫ್ಟಿಆರ್ಐ ವಿಜ್ಞಾನಿಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಿಂದ ಆಹಾರ, ಅರಿಶಿನ ಹಾಗೂ ಅರಣ್ಯ ಉತ್ಪಾದನಾ ಸಂಸ್ಕರಣೆಗೆ ಸಂಬಂಧಿಸಿದಂತೆ ಮಾಹಿತಿ ನೀಡಲಾಯಿತು. ಈ ವೇಳೆ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ವಿಜಯಕುಮಾರ್, ಹರದರಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ತಜ್ಞ ಡಾಕ್ಟರ್ ಮೋಹನ್ ಕುಮಾರ್, ನಾಗಯ್ಯ, ಬೆಂಗಳೂರಿನ ವಿ ಕೇರ್ ಸೊಸೈಟಿಯ ಪ್ರಾಜೆಕ್ಟ್ ಮ್ಯಾನೇಜರ್ ಶ್ರುತಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ವಿಜಯಕುಮಾರ್ ಕಾರ್ಯಾಗಾರದಲ್ಲಿ ಸಣ್ಣ, ಅತಿ ಸಣ್ಣ ಹಾಗೂ ಮಧ್ಯಮ ವರ್ಗದ ಉದ್ದಿಮೆದಾರರಿಗೆ ಕೈಗಾರಿಕೆಗಳ ಸ್ಥಾಪನೆ, ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಅರಿವು ನೀಡಲಾಗುತ್ತಿದೆ. ಅದರಲ್ಲಿಯೂ ಕೃಷಿಯಲ್ಲಿ ತಂತ್ರಜ್ಞಾನಗಳ ಬಳಕೆಯ ಮಹತ್ವವನ್ನು ಸಹ ತಿಳಿಸಲಾಯಿತು ಎಂದು ತಿಳಿಸಿದರು. ಯಾವುದ್ಯಾವುದು ಹೊಸ ಮಷಿನರಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಕೆವಿಕೆಯಿಂದ ಹಾರ್ಟಿಕಲ್ಚರ್ ಸೈಂಟಿಸ್ಟ್ ಬಂದಿದ್ದಾರೆ. ಅವರು ಹಾರ್ಟಿಕಲ್ಚರ್ ಕ್ರಾಪ್ ಬಗ್ಗೆ ಹೇಗೆ ಫುಡ್ ಪ್ರೊಸೆಸಿಂಗಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ ಬಗ್ಗೆ ಅದರಲ್ಲಿ ಯಾವುದು ಹೊಸ ತಂತ್ರಜ್ಞಾನ ಬಂದಿದೆ, ಅದನ್ನು ಹೇಗೆ ಕೈಗಾರಿಕೆಗಳು, ಉದ್ಯಮಿಗಳು ಅದನ್ನು ಹೇಗೆ ಉಪಯೋಗಿಸಿಕೊಡಬೇಕನ್ನೋ ಬಗ್ಗೆ ಕಾರ್ಯಾಗಾರ ಮಾಡುತ್ತೆ. ಡಾಕ್ಟರ್ ಮೋಹನ್ ಕುಮಾರ್ ಜಿಲ್ಲೆಯ ಸಣ್ಣ ಹಾಗೂ ಮಧ್ಯಮ ವರ್ಗದ ಉದ್ದಿಮೆದಾರರಿಗೆ ತೆಂಗು, ಬಾಳೆ ಹಾಗೂ ಅರಿಶಿನ ಬೆಳೆಗಳ ಉತ್ಪಾದನೆ, ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಕುರಿತು ಮಾಹಿತಿ ನೀಡಲಾಗುತ್ತಿದೆ. ಇದರಿಂದ ಉದ್ದಿಮೆದಾರರು ಉಪ ಉತ್ಪನ್ನಗಳನ್ನು ತಯಾರಿಸಿ ಮಾರುಕಟ್ಟೆ ಕಲ್ಪಿಸಿಕೊಳ್ಳಲು ನೆರವಾಗಿದೆ ಎಂದು ಹೇಳಿದರು. ತೆಂಗಿನ ಎಣ್ಣೆ ಇರ್ಬೋದು, ಕೊಬ್ಬರಿ ಇರ್ಬೋದು, ಅಥವಾ ಒರಿಜಿನ್ ಕೊಕೊನಟ್ ಆಯಿಲ್ ಇರ್ಬೋದು, ಇವುಗಳನ್ನು ಅವ್ರು ಮಾಡಿ ಒಂದು ಇಂಡಸ್ಟ್ರಿನ ಡೆವಲಪ್ ಮಾಡ್ಕೊಂಡು ರೈತರು ಒಂದು ಸುಸ್ಥಿರ ಆದಾಯನ ಪಡೆದ ನಿಟ್ಟಿನಲ್ಲಿ ಅವರಿಗೆ ತಾಂತ್ರಿಕ ಮಾಹಿತಿಯನ್ನು ನೀಡಲಿಕ್ಕೆ ಈ ಕಾರ್ಯಾಗಾರವನ್ನು 2 ದಿನಗಳ ಕಾಲ ನಡೆಸಿದೆ. ಶ್ರುತಿ ಚಾಮರಾಜನಗರ ಜಿಲ್ಲೆಯ ಅರಿಶಿನ ಬೆಳೆಯ ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಾಗಾರ ಆಯೋಜನೆ ಮಾಡಲಾಗಿದ್ದು, ಇದರಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಉತ್ಪಾದಕತೆ ಪಡೆಯಲು ಉಪಯುಕ್ತ ಎಂದು ಹೇಳಿದರು. ಮಾತ್ರ ಮಾಡಿ ಮಾರ್ತಾ ಇದ್ದಾರೆ. ಅದರ ಬದಲಾಗಿ ಅದರ ಜೊತೆ ಕರ್ಕ್ಯುಮಿನ್ ಹಾಗೆ ಒಲಿಯೋರೈಸಿನ್ ಇರುವಂತಹ ಇದು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲೆಲ್ಲ ಅಪ್ಲೈ ಮಾಡುವಂತಹ ಪ್ರಾಡಕ್ಟ್ಗಳಾಗಿರ್ತವೆ. ಅದೇ ರೀತಿ ಕ್ರೀಮ್ಸ್, ಸೋಪ್ಸ್ ಹಾಗೆ ಅದರ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳನ್ನು ಯಾವ ರೀತಿ ಇವರು ಅಪ್ರೋಚ್ ಮಾಡಬಹುದು ಅಂತ MSMEಗಳಿಗೆ ಇವತ್ತಿನ ಕಾರ್ಯಾಗಾರದಲ್ಲಿ ಹೇಳ್ಕೊಡ್ತಾ ಇದ್ದೇವೆ.